ಸ್ನೇಹಿತರೆ, ಇಂದು ನಮ್ಮ ಭೂಮಿಯಲ್ಲಿ ಲಕ್ಷಾಂತರ ಜೀವಿಗಳು ವಾಸಿಸುತ್ತಿವೆ. ಆದರೆ ಒಂದು ಕಾಲವಿತ್ತು, ಇಡೀ ಭೂಮಿಯು ನಿರ್ಜನವಾಗಿತ್ತು. ಅದರ ನಂತರ ಮೊದಲ ಬಾರಿಗೆ ಭೂಮಿಯ ಸಾಗರಗಳಲ್ಲಿ ಏಕಕೋಶೀಯ ಜೀವಿ ರೂಪುಗೊಂಡಿತು. ಈ ಜೀವನ ಇಲ್ಲಿಗೆ ನಿಲ್ಲಲಿಲ್ಲ. ಸಾಗರದಿಂದ ಹೊರಬಂದು ಇಂದಿಗೂ ಮುಂದುವರಿಯುವ ಪ್ರಯಾಣವನ್ನು ಪ್ರಾರಂಭಿಸಿದೆ. ಕೋಟ್ಯಾಂತರ ವರ್ಷದ ಎವಲ್ಯೂಷನ್ ನಲ್ಲಿ ಭೂಮಿಯ ಮೇಲೆ ಬಹಳಷ್ಟು ಬಾರಿ ಜೀವಿಯು ಸೃಷ್ಟಿಯಾಗಿದೆ, ಹಾಗೆ ನಾಶ ಕೂಡವಾಗಿದೆ. ಒಂದು ಕಾಲಮಾನದಲ್ಲಿ ಈ ಭೂಮಿಯನ್ನು ಒಂದು ಜಾತಿಯು ಆಳುತ್ತಿತ್ತು. ಆದರೆ ಕ್ಷಣ ಮಾತ್ರದಲ್ಲಿ ಆ ಜೀವಿಯು ಈ ವಿಶ್ವದಲ್ಲಿ ಅಸ್ತಿತ್ವದಲ್ಲಿಲ್ಲ ಎಂಬಂತೆ ಕೊನೆಗೊಂಡಿತು. ಅದರ ನಂತರ ಈ ಸಣ್ಣ ಗ್ರಹವು ಅಂತಿಮವಾಗಿ ಹೇಗೆ ಮತ್ತೆ ಜೀವವನ್ನು ಪಡೆದುಕೊಂಡಿತು? ಹಾಗಾದ್ರೆ ಈ ಮಾನವರ ಇತಿಹಾಸ ಏನು? ನಮ್ಮ ಪೂರ್ವಜರು ಯಾರು? ಬನ್ನಿ ಸ್ನೇಹಿತರೆ, ನಿಮ್ಮನ್ನು ಒಂದು ಪ್ರಯಾಣಕ್ಕೆ ಕರೆದುಕೊಂಡು ಹೋಗುತ್ತಿದ್ದೇನೆ. ಇದು ಸಮುದ್ರದ ಆಳದಿಂದ ಒಂದು ಅಣುವಿನ ರೂಪದಿಂದ ಶುರುವಾದದ್ದು. ಭೂಮಿಯ ಮೇಲಿನ ಜೀವನದ ಸಂಪೂರ್ಣ ಕಥೆ. ಇದು ನಮ್ಮ ಅಸ್ತಿತ್ವದ ಬಗ್ಗೆ ನಿಮಗೆ ತಿಳಿಸಿಕೊಡುತ್ತದೆ. ಸ್ನೇಹಿತರೆ, ಸರಿಸುಮಾರು 4 ದಶಕೋಟಿ ವರ್ಷಗಳ ಹಿಂದೆ ನಮ್ಮ ಸೌರಮಂಡಲದ ಈ ಸಣ್ಣ ಗ್ರಹದಲ್ಲಿ ಮೊದಲ ಬಾರಿಗೆ ಜೀವನ ಪ್ರಾರಂಭವಾಯಿತು. ಅದು ಸಮುದ್ರದ ಆಳದಲ್ಲಿನ ಒಂದು ಅಣುವಿನ ರೂಪದಲ್ಲಿ ಪ್ರಾರಂಭವಾಯಿತು. ಇದನ್ನು ನಾವು ನಮ್ಮ ಕಣ್ಣಿನಿಂದಲೂ ನೋಡಲು ಸಾಧ್ಯವಾಗದ ವಿಷಯ. ಆ ಸಮಯದಲ್ಲಿ ನಮ್ಮ ಭೂಮಿಯು ಇಂದಿನಂತೆ ಸುಂದರವಾಗಿರಲಿಲ್ಲ. ಆಕಾಶದಲ್ಲಿ ಪೂರ್ತಿ ಹೊಗೆಯಿಂದ ತುಂಬಿ ಹೋಗಿತ್ತು ಮತ್ತು ಅಲ್ಲಿ ಯಾವುದೇ ಆಕ್ಸಿಜನ್ ಕೂಡ ಇರಲಿಲ್ಲ. ಇದಲ್ಲದೆ ಭೂಮಿಯು ವಿಷಪೂರಿತ ಚೆಂಡಾಗಿತ್ತು. ಅಲ್ಲಿ ಅಭಿವೃದ್ಧಿ ಹೊಂದಲು ಅಸಾಧ್ಯವಾಗಿತ್ತು. ಆದರೆ ಸಮುದ್ರದ ಆಳದಲ್ಲಿ ಈ ವಿಷ ನಿಧಾನವಾಗಿ ಕಮ್ಮಿಯಾಗುತ್ತಿತ್ತು. ಇದರಿಂದಾನೇ ಅಲ್ಲಿ ಮೊದಲ ಜೀವಿ ಸೌಮ್ಯವಾಗಿ ಉಸಿರು ತೆಗೆದುಕೊಂಡಿತು. ದಶಕೋಟಿ ವರ್ಷಗಳ ಕಾಲ ಈ ರೂಪದ ಜೀವಿಯು ಅಲ್ಲಿಯೇ ಉಳಿದು ಸಮುದ್ರದ ಆಳದಲ್ಲಿ ಅಲೆದಾಡುತ್ತಿತ್ತು. ಆದರೆ ನಿಧಾನವಾಗಿ ನೀರಿನ ಕತ್ತಲೆಯ ಪ್ರಪಂಚದಿಂದ ಬೆಳಕಿನ ಕಡೆಗೆ ಕೆಲವು ಜೀವಿಗಳು ಹೊರಹೊಮ್ಮಿದವು. ಸೈನೋಬ್ಯಾಕ್ಟೀರಿಯಾ ಮೊದಲ ಜೀವಿಯಾಗಿತ್ತು. ಸೂರ್ಯನ ಬೆಳಕಿನಲ್ಲಿ ಜೀವಿಸುವುದನ್ನು ಕಲಿಯಿತು. ಆ ಹೊತ್ತಿಗೆ ಭೂಮಿಯ ಮೇಲ್ಮೈಯಿನ ಪರಿಸ್ಥಿತಿ ಸ್ವಲ್ಪ ಸುಧಾರಿಸಿದ್ದವು ಮತ್ತು ಈಗಿನ ವಾತಾವರಣದಲ್ಲಿ ಅಷ್ಟೊಂದು ಹೊಗೆ ಮತ್ತು ವಿಷ ಇರಲಿಲ್ಲ. ಸೈನೋಬ್ಯಾಕ್ಟೀರಿಯಾ ಮೊದಲ ಪ್ರಾಣಿಯಾಗಿದ್ದು ಸೂರ್ಯನ ಶಕ್ತಿಯನ್ನು ಆಹಾರದ ರೂಪದಲ್ಲಿ ನಿರ್ಮಿಸಿಕೊಂಡು ವಾತಾವರಣದಲ್ಲಿ ಆಕ್ಸಿಜನ್ ಹೆಸರಿನ ಗ್ಯಾಸ್ ಅನ್ನು ಬಿಡುತ್ತಿತ್ತು. ಇದರಿಂದ ಭೂಮಿಯಲ್ಲಿ ಭವಿಷ್ಯದ ಮರಗಳ ಸ್ಥಾಪನೆಗೆ ನಾಂದಿ ಆಡಿತು. ಸರಿಸುಮಾರು 47 ಕೋಟಿ ವರ್ಷಗಳ ಹಿಂದೆ ಸಮುದ್ರದಿಂದ ಜೀವಿಯು ನೀರಿನಿಂದ ಪಾಚಿ ರೂಪದಲ್ಲಿ ನೀರಿನಿಂದ ಹೊರಬಂದು ಭೂಮಿಯ ವಾತಾವರಣಕ್ಕೆ ಸೇರಿತು. ಇವು ಇಂದಿನ ಸಸ್ಯಗಳಂತೆ ಇರಲಿಲ್ಲ. ಬದಲಾಗಿ ಭವಿಷ್ಯಾದ್ಯಂತ ಹರಡಲು ಪ್ರಾರಂಭಿಸಿದ ಹಸಿರು ಬೇರುಗಳಾಗಿದ್ದವು. ಇವುಗಳು ನೂರಾರು ವರ್ಷಗಳ ಕಾಲ ವಾತಾವರಣದಲ್ಲಿದ್ದ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಅನ್ನು ಎಳೆದುಕೊಂಡು ಭೂಮಿಯನ್ನು ಆಕ್ಸಿಜನ್ ನಿಂದ ತುಂಬಿಸಿತು. ಆ ಸಮಯದಲ್ಲಿ ಭೂಮಿಯು ಸಂಪೂರ್ಣವಾಗಿ ಹಸಿರಾಗಿ ಕಾಣುತ್ತಿತ್ತು. ಆದರೆ ಇಂದಿನಂತೆ ಅದರ ಮೇಲೆ ಅರಣ್ಯಗಳು ಇರಲಿಲ್ಲ. ಅದರ ನಂತರ ಸರಿಸುಮಾರು 40 ಕೋಟಿ ವರ್ಷಗಳ ಹಿಂದೆ ಪಾಚಿಗಳು ತಮ್ಮ ರೂಪವನ್ನು ಬದಲಿಸಿದವು. ಹಾಗೆ ಚಿಕ್ಕ ಚಿಕ್ಕ ಸಸ್ಯದ ರೂಪದಲ್ಲಿ ಭೂಮಿಯಲ್ಲಿ ಜನಿಸಿದವು. ಇದರ ನಂತರ ಈ ಪ್ರಕ್ರಿಯೆ ಎಷ್ಟು ವೇಗವಾಗಿ ಬೆಳೆಯಿತು ಎಂದರೆ ಪೂರ್ತಿ ಭೂಮಿಯು ಒಂದು ಭಯಾನಕ ಕಾಡಾಗಿ ಪರಿವರ್ತನೆಯಾಗಿತ್ತು. ಈ ಪರಿವರ್ತನೆಯಿಂದ ಭೂಮಿ ಪೂರ್ತಿಯಾಗಿ ಬದಲಾಗಿತ್ತು. ಇದರಿಂದ ಕೇವಲ ಶುದ್ಧ ಗಾಳಿಯಷ್ಟೇ ಅಲ್ಲ, ಸ್ವಚ್ಛವಾದ ಆಕಾಶ, ಶುದ್ಧವಾದ ನೀರು ಮತ್ತು ದಟ್ಟ ಕಾಡು ಅರಣ್ಯ ಪ್ರದೇಶವಾಗಿತ್ತು. ಈ ಬದಲಾವಣೆ ಸಮುದ್ರದ ಜೀವಿಗೆ ಅಲ್ಲಿಂದ ಹೊರಬಂದು ಭೂಮಿಯಲ್ಲಿ ಜೀವಿಸುವ ಅನಿವಾರ್ಯ ಮಾಡಿತು. ಲಕ್ಷಾಂತರ ವರ್ಷಗಳಿಂದ ನಿರ್ಜನವಾಗಿದ್ದ ಈ ಭೂಮಿಯಲ್ಲಿ ಮೊದಲ ಬಾರಿಗೆ ನೀರಿನಲ್ಲಿದ್ದ ಜೀವಿಗಳು ಭೂಮಿಯಲ್ಲಿ ನಡೆದಾಡುವ ಹಾಗೆ ಮಾಡಿತು. ಆದರೆ ಈ ಜೀವಿಗಳು ಕಪ್ಪೆಯ ರೀತಿ ಚಿಕ್ಕದಾಗಿದ್ದವು. ಇವುಗಳು ನೀರು ಮತ್ತು ಭೂಮಿ ಎರಡು ಕಡೆ ಜೀವಿಸುವ ಸಾಮರ್ಥ್ಯ ಹೊಂದಿತ್ತು ಮತ್ತು ಮುಂದೆ ಭೂಮಿಯಲ್ಲಿ ಜೀವಿಗಳು ಜೀವಿಸುವ ವೇಗ ಪಡೆದವು ಮತ್ತು ಸಸ್ಯಗಳ ಸುತ್ತಲೂ ಅನೇಕ ಪ್ರಕಾರದ ಕೀಟಗಳು ಹುಟ್ಟಲು ಶುರುವಾದವು. ಇದರಿಂದ ಭೂಮಿಯು ಈಗ ಶಬ್ದದಿಂದ ತುಂಬಿತ್ತು. ಸ್ನೇಹಿತರೆ, 23 ಕೋಟಿ ವರ್ಷಗಳ ಹಿಂದೆ ಈ ಸಮಯದಲ್ಲಿ ಭೂಮಿಯಲ್ಲಿ ಡೈನಾಸರ್ಗಳ ಹೆಸರಿನ ಜೀವಿಗಳು ಹುಟ್ಟುತ್ತವೆ. ಆ ಜೀವಿಗಳು ಅವುಗಳಿಂದ ವಿಕಾಸನಗೊಂಡಿದ್ದವು. ಸಮಯದ ಪ್ರಾರಂಭದಲ್ಲಿ ಇವುಗಳು ಚಿಕ್ಕದಾಗಿ ಮತ್ತು ತುಂಬಾ ಚುರುಕಾಗಿದ್ದವು. ಆದರೆ ಎಷ್ಟೋ ವರ್ಷಗಳ ನಂತರ ಅವುಗಳು ವಿಶಾಲವಾದ ರೂಪಗೊಂಡಿತು. ಡೈನಾಸರ್ಗಳ ಯುಗದಲ್ಲಿ ಭೂಮಿಯ ವಾತಾವರಣ ಸ್ವಲ್ಪ ಬಿಸಿಯಾಗಿತ್ತು. ಇದರಿಂದಾಗಿ ಅವುಗಳು ಭೂಮಿಯಾದ್ಯಂತ ವೇಗವಾಗಿ ಹರಡಿದವು. ಆದರೆ ಆ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಭೂಮಿಯಲ್ಲಿ ಜ್ವಾಲಾಮುಖಿಯ ಸ್ಫೋಟ ಶುರುವಾದವು. ಇದರಿಂದ ಲಕ್ಷಾಂತರ ಸಣ್ಣ ಸಣ್ಣ ಜೀವಿಗಳು ನಾಶವಾದವು. ಆದರೆ ಡೈನಾಸರ್ ಜಾತಿಯ ಪ್ರಾಣಿಗಳು ಆಗಲೂ ಭೂಮಿಯಲ್ಲಿ ಜೀವಂತವಿದ್ದವು. ಈ ಘಟನೆಯ ಬಳಿಕ ಬಹಳ ವೇಗವಾಗಿ ಭೂಮಿಯಲ್ಲಿ ಬದಲಾವಣೆ ಶುರುವಾದವು ಮತ್ತು ಭೂಖಂಡಗಳು ಬೇರ್ಪಟ್ಟು ಬೇರೆ ಬೇರೆ ಮಹಾದ್ವೀಪಗಳಾದವು.
ಈ ಘಟನೆಯ ಬಳಿಕ ಭೂಮಿ ನಿಧಾನವಾಗಿ ಶಾಂತಿಗೊಂಡು ಡೈನೋಸರ್ಗಳ ಜೀವನ ರೇಖೆಯನ್ನೇ ಬದಲಾಯಿಸಿತು ಮತ್ತು ಡೈನೋಸರ್ಗಳು ಕೂಡ ವಿಭಿನ್ನ ಜಾತಿಯ ರೂಪಗಳಾಗಿ ಬಂದಿದ್ದವು. ಅದರಲ್ಲಿ ಆಕಾಶದಲ್ಲಿ ಹಾರುವ, ಭೂಮಿಯಲ್ಲಿ ನಡೆಯುವ ಹಾಗೂ ಸಸ್ಯಾಹಾರಿ ತಿನ್ನುವ ಡೈನೋಸರ್ಗಳು ಕೂಡ ಇದ್ದವು. ಈಗ ಬಹಳ ವೇಗವಾಗಿ ಡೈನೋಸರ್ಗಳ ಜೊತೆಗೆ ನೂರಾರು ಜೀವಿ ಪ್ರಭೇದಗಳು ಈ ಭೂಮಿಯ ಮೇಲೆ ಜೀವಿಸುತ್ತವೆ. ಭೂಮಿಯಲ್ಲಿ ಈ ಕಾಲದಲ್ಲಿ ಅತ್ಯುತ್ತಮ ಮತ್ತು ಸುವರ್ಣ ಅವಧಿ ಎಂದು ಪರಿಗಣಿಸಲಾಗುತ್ತದೆ, ಏಕೆಂದರೆ ಈ ಸಮಯದಲ್ಲಿ ಇಡೀ ಭೂಮಿಯು ಶಾಂತಿ ಮತ್ತು ಪರಿಪೂರ್ಣವಾಗಿತ್ತು. ಆದರೆ ಬಹುಶಃ ಭೂಮಿಗೆ ವಿಧಿ ಬೇರೆಯದೇ ಯೋಜನೆಗಳನ್ನು ಹೊಂದಿತ್ತು. ಒಂದು ರಾತ್ರಿ ಭೂಮಿಯಲ್ಲಿ ಪ್ರತಿ ಜೀವರಾಶಿಗಳು ಶಾಂತವಾಗಿದ್ದಾಗ ಇದ್ದಕ್ಕಿದ್ದಂತೆ ಆಕಾಶದಲ್ಲಿ ಪ್ರಕಾಶಮಾನವಾದ ಬೆಳಕು ಕಾಣಿಸುತ್ತೆ. ಈ ಬೆಳಕು ತುಂಬಾ ಪ್ರಕಾಶವಾಗಿ ಮತ್ತು ಗದ್ದಲದಿಂದ ಕೂಡಿತ್ತು. ವಾಸ್ತವವಾಗಿ ಇದು 14 ಕಿಲೋಮೀಟರ್ ಉದ್ದದ ಉಲ್ಕಶಿಲೆಯಾಗಿತ್ತು. ಇದು ಬಹಳಷ್ಟು ವೇಗವಾಗಿ ಭೂಮಿಯ ಕಡೆ ಬರುತ್ತಿತ್ತು. ಸ್ವಲ್ಪ ಸಮಯದಲ್ಲೇ ಒಂದು ದೊಡ್ಡ ಸ್ಫೋಟ ಸಂಭವಿಸುತ್ತದೆ. ಇದರಿಂದ ಕೋಟ್ಯಾಂತರ ವರ್ಷಗಳ ಪರಿವರ್ತನೆಯನ್ನೇ ಅಳಿಸಿ ಹಾಕುತ್ತದೆ. ಈ ಡಿಕ್ಕಿ ಎಷ್ಟು ಭಯಂಕರವಾಗಿತ್ತೆಂದರೆ ಭೂಮಿಯ ಮೇಲೆ 20 ಕಿಲೋಮೀಟರ್ ಆಳ ಮತ್ತು 20 ಕಿಲೋಮೀಟರ್ ಅಗಲವನ್ನು ಸೃಷ್ಟಿಸಿತು. ಅದರಿಂದ ಬಿಡುಗಡೆಯಾದ ಶಕ್ತಿಯು ಹಿರೋಶಿಮದ ಮೇಲೆ ಬೀಳಿಸಿದ ಪರಮಾಣು ಬಾಂಬ್ಗಳಿಗಿಂತಲೂ ಕೋಟ್ಯಾಂತರ ಪಟ್ಟು ಹೆಚ್ಚಿತ್ತು. ಈ ಭಯಾನಕ ಡಿಕ್ಕಿಯಿಂದ ಬೆಂಕಿಯ ಬಂಡೆಗಳು ಸಾವಿರಾರು ಕಿಲೋಮೀಟರ್ ದೂರ ಹೋಗಿ ಬಿದ್ದವು. ಇದರಿಂದ ಈ ಹಸಿರು ತುಂಬಿದ ಭೂಮಿಯು ಒಂದೇ ಘಟನೆಗೆ ಬೆಂಕಿಯಲ್ಲಿ ಸಂಪೂರ್ಣವಾಗಿ ನಾಶವಾಗಿತ್ತು. ಸಮುದ್ರದಲ್ಲಿ ಸಾವಿರಾರು ಮೀಟರ್ ಅಲೆಗಳು ಎದ್ದವು. ಇದರಿಂದ ಸಂಪೂರ್ಣ ಕಾಡಿನ ನಾಶವಾದವು. ಈ ಡಿಕ್ಕಿಯಿಂದ ಭೂಮಿ ಪುನಃ ಮತ್ತೆ ವಿಷಗಾಳಿಯಲ್ಲಿ ತುಂಬಿತು. ಜ್ವಾಲಾಮುಖಿಯ ಸ್ಫೋಟಗಳು ಶುರುವಾದವು. ಇದರಿಂದ ಭೂಮಿಯ ಮೇಲೆ ಸೂರ್ಯನ ಕಿರಣಗಳು ಕೂಡ ಬೀಳಲು ಸಾಧ್ಯವಾಗದಷ್ಟು ವಿಷಕಾರಿ ಹೊಗೆ ತುಂಬಿತು. ಇದೇ ವಾತಾವರಣ ಸಾವಿರಾರು ವರ್ಷಗಳ ಕಾಲ ಇತ್ತು. ಇದರಿಂದ ಡೈನೋಸರ್ಗಳ ಜೊತೆಗೆ ಬೇರೆ ಬೇರೆ ಜೀವಿಗಳು ಕೂಡ ನಾಶವಾದವು. ಆದರೆ ಸ್ನೇಹಿತರೆ, ಈ ಭಯಾನಕ ಡಿಕ್ಕಿಯ ಬದಲಿಗೂ ಕೆಲವೊಂದು ಚಿಕ್ಕ ಚಿಕ್ಕ ಜೀವಿ ಮತ್ತು ನೀರಿನ ಆಳದಲ್ಲಿ ಜೀವಿಸುತ್ತಿದ್ದ ಜೀವಿಗಳು ಜೀವಂತವಿದ್ದವು. ಮತ್ತು ಲಕ್ಷಾಂತರ ವರ್ಷಗಳ ನಂತರ ಭೂಮಿ ಮತ್ತೆ ಮೊದಲಿನ ರೀತಿಯಾಯಿತು. ಆಗ ಪುನಃ ಈ ಜೀವಿಗಳು ಭೂಮಿಯಲ್ಲಿ ಜೀವಿಸುವುದನ್ನು ಶುರು ಮಾಡಿತು. ಮತ್ತು ಈ ಭೂಮಿಯಲ್ಲಿ ಕೆಲವೊಂದು ಪಕ್ಷಿಗಳು ಕೂಡ ಜೀವಂತವಿದ್ದವು. ಇವುಗಳಿಂದ ಈ ಜೀವನ ರೇಖೆಯನ್ನು ಬಹಳ ವೇಗವಾಗಿ ಮುಂದಕ್ಕೆ ಸಾಗಿಸುವ ಬಲ ತಂದುಕೊಟ್ಟಿತ್ತು. ಮತ್ತು ಮತ್ತೊಮ್ಮೆ ಪೂರ್ತಿ ಭೂಮಿ ಜೀವಿಗಳನ್ನು ಸಾಕುವ ಯೋಗ್ಯತೆ ಹೊಂದಿತು. ಮತ್ತು ತುಂಬಾ ವೇಗವಾಗಿ ಜೀವಿಗಳು ಪೂರ್ತಿ ಭೂಮಿಯಲ್ಲಿ ಜೀವಿಸಲು ಶುರುವಾದವು. ಆದರೆ ಸ್ನೇಹಿತರೆ, ಈಗಲೂ ಕೂಡ ಮನುಷ್ಯರ ಉಗಮವಾಗಿರಲಿಲ್ಲ. ಇಂದಿನಿಂದ ಸರಿಸುಮಾರು 5 ಕೋಟಿ ವರ್ಷದ ಹಿಂದೆ ಮೊದಲ ಬಾರಿಗೆ ಈ ಭೂಮಿಯಲ್ಲಿ ಮಂಗನಂತಹ ಜೀವಿ ಜೀವಿಸಲು ಶುರು ಮಾಡಿತು. ಈ ಭೂಮಿಯು ಲಕ್ಷಾಂತರ ವರ್ಷದ ಬಳಿಕವೇ ಚಿಕ್ಕ ಚಿಕ್ಕ ಜೀವಿಗಳಿಂದ ಮಿಲನಗೊಂಡು ಈ ರೂಪ ತಾಂಡಿದೆ. ಈ ಜೀವಿಯು ಮೊದಲ ಬಾರಿಗೆ ಆಫ್ರಿಕಾದ ದಟ್ಟ ಕಾಡುಗಳಲ್ಲಿ ಜನ್ಮಗೊಂಡಿತು. ಮತ್ತು ಈ ಜನಾಂಗದ ಜೀವಿಗಳು ಬಹಳಷ್ಟು ಸಮಯ ಮರಗಳಲ್ಲೇ ಜೀವಿಸುತ್ತಿದ್ದವು. ಆದರೆ ನಿಧಾನವಾಗಿ ಎವಲ್ಯೂಷನ್ ನ ಜೊತೆಗೆ ಇದೇ ಜಾತಿ ಜೀವಿಗಳಿಂದ ಕೆಲವೊಂದು ದೊಡ್ಡ ಪ್ರಾಣಿಗಳು ಹುಟ್ಟಲು ಆರಂಭಿಸಿದವು. ಇವು ಈಗಿನ ಏಪ್ಸ್ ನ ರೀತಿ ಕಾಣಿಸುತ್ತವೆ. ಅವುಗಳು ಮರಗಳಿಂದ ಇಳಿದು ನೆಲದ ಮೇಲೆ ನಡೆದಾಡುವುದನ್ನು ಕಲಿತಿತ್ತು. ಸಮಯದ ಜೊತೆಗೆ ಜೀವಿಗಳು ಪೂರ್ತಿ ಭೂಮಿಯಲ್ಲಿ ಜೀವಿಸಲು ಶುರು ಮಾಡಿದ್ದವು. ಇವುಗಳಲ್ಲಿ ಕೆಲವೊಂದು ಜೀವಿಗಳು ಮುಂದೆ ಬಂದವು. ಅವುಗಳು ನೋಡಲು ಅರ್ಧ ಮಂಗ ಹಾಗೂ ಅರ್ಧ ಮನುಷ್ಯನ ರೂಪದಲ್ಲಿ ಕಾಣಿಸುತ್ತಿತ್ತು. ಈ ಘಟನೆಯು ಸರಿಸುಮಾರು 40 ಲಕ್ಷ ವರ್ಷಗಳ ಹಿಂದೆ ಪರಿವರ್ತನೆಯಲ್ಲಿತ್ತು. ಯಾವಾಗ ಅವುಗಳು ಸರಿಯಾಗಿ ನಡೆಯಲು ಶುರು ಮಾಡಿದ್ದವು, ಅವುಗಳೇ ನಮ್ಮ ಪೂರ್ವಜರು. ಅವುಗಳು ನಿಧಾನವಾಗಿ ಕಲ್ಲುಗಳನ್ನು ಕೆತ್ತಲು ಕಲಿತವು. ಮತ್ತು ಕಾಲಕ್ರಮೇಣ ಈ ಮಂಗಗಳು ತಮ್ಮ ಮೆದುಳುಗಳನ್ನು ಪೂರ್ತಿಯಾಗಿ ಬಳಸಲು ಪ್ರಾರಂಭಿಸಿದವು. ಈಗ ಅವುಗಳ ಹತ್ತಿರ ಶಿಕಾರಿ ಮಾಡಲು ಮತ್ತು ಪ್ರಾಣಿಗಳಿಂದ ಉಳಿಯುವ ಕಲೆಯನ್ನು ಕಲಿತಿದ್ದವು. ಈ ಕಲೆಗಳು ಈ ಹೊಸ ಭೂಮಿಯ ಮೇಲೆ ಇರಲು ಸಹಾಯ ಮಾಡುತ್ತೆ. ಅದೇ ಇಲ್ಲಿ ಮೊದಲು ಡೈನೋಸರ್ಗಳ ರಾಜ್ಯಭಾರವಿತ್ತು. ಸರಿಸುಮಾರು 20 ಲಕ್ಷ ವರ್ಷಗಳ ಮೊದಲು ಈ ಮಾನವ ರೂಪಿ ಮಂಗಗಳು ನಿಧಾನವಾಗಿ ಗುಂಪಿನಲ್ಲಿ ಇರುವುದನ್ನು ಶುರು ಮಾಡುತ್ತವೆ ಮತ್ತು ಬೆಂಕಿ ಹಚ್ಚಿಸುವುದು, ಊಟ ಬೇಯಿಸುವುದು ಮತ್ತು ಪರಿವಾರದ ಜೊತೆಗೆ ಇರುವುದನ್ನು ಕಲಿತಿದ್ದರು. ಮತ್ತು ಸರಿಸುಮಾರು 3 ಲಕ್ಷ ವರ್ಷಗಳ ಮೊದಲು ಇವರು ಸಂಪೂರ್ಣ ಮನುಷ್ಯನ ರೂಪ ತಾಂಡರು. ಮತ್ತು ನಂತರ ನಮ್ಮ ಪೂರ್ವಜರ ಬುದ್ಧಿ ವೇಗವಾಗಿ ವಿಕಾಸಗೊಂಡಿತು. ಇದರಿಂದ ಅವರು ಬೇರೆಯವರನ್ನು ತಿಳಿಯಲು ಭಾಷೆಯನ್ನು ರಚಿಸಿದರು. ಚಿತ್ರ ಮತ್ತು ಸಂಗೀತದಂತಹ ಕಲೆಯು ಇದೇ ಯುಗದಲ್ಲಿ ಶುರುವಾಗಿತ್ತು. ಮತ್ತು ಈ ಸಮಯದಲ್ಲಿ ಅವರ ಜೀವನ ಕೇವಲ ಆಫ್ರಿಕಾದಲ್ಲೇ ಲಕ್ಷಾಂತರ ವರ್ಷಗಳ ಕಾಲ ಜೀವಿಸಿದ್ದರು. ಮುಂದೆ ಇವರು ಗುಂಪಿನೊಂದಿಗೆ ಯಾತ್ರೆ ಮಾಡಲು ಪ್ರಾರಂಭಿಸಿದರು. ಇದರಿಂದ ನಿಧಾನವಾಗಿ ಇವರು ಭೂಮಿಯ ಬೇರೆ ಬೇರೆ ಜಾಗಗಳಲ್ಲೂ ನೆಲೆಯನ್ನು ಕಂಡರು.
ಸ್ನೇಹಿತರೆ, ಇಂದಿನಿಂದ 10,000 ವರ್ಷಗಳ ಹಿಂದೆ ಅಷ್ಟೇ ಮನುಷ್ಯರು ಉಳುವುದನ್ನು ಕಲಿತಿದ್ದರು ಮತ್ತು 5,000 ವರ್ಷಗಳ ಹಿಂದೆ ಅಷ್ಟೇ ಮನುಷ್ಯ ವಾಸಿಸುವಂತಹ ವಸತಿಯನ್ನು ನಿರ್ಮಿಸಿದರು. ಇದರ ಪುರಾವೆಗಳು ನಮಗೆ ಮೆಸೊಪೊಟೇಮಿಯಂ ಮತ್ತು ಸಿಂಧು ನಾಗರಿಕತೆಯ ರೂಪದಲ್ಲಿ ನೋಡಲು ಸಿಗುತ್ತದೆ. ಇಂದು ನಾವು ಮನುಷ್ಯರು ಒಂದು ಹಂತವನ್ನು ತಲುಪಿದ್ದೇವೆ. ನಾವು ಕೇವಲ ಭೂಮಿಗೆ ಸೀಮಿತವಾಗಿಲ್ಲ, ಬದಲಿಗೆ ಈ ಬ್ರಹ್ಮಾಂಡದ ಯಾವ ಕೊನೆವರೆಗೂ ತಲುಪಿದ್ದೇವೆ ಎಂದರೆ ಇದನ್ನು ನಮ್ಮ ಪೂರ್ವಜರು ಯೋಚನೆ ಕೂಡ ಮಾಡಲು ಸಾಧ್ಯವಿಲ್ಲ. ಕೆಲವೇ ವರ್ಷಗಳಲ್ಲಿ ಮನುಷ್ಯರು ಎಷ್ಟೊಂದು ವಿಕಾಸ ಮಾಡಿದ್ದಾರೆ ಎಂದರೆ ಈ ಭೂಮಿಯಲ್ಲಿ ಕೋಟ್ಯಾಂತರ ವರ್ಷಗಳಲ್ಲೂ ಆಗಿರಲಿಲ್ಲ. ನಾವು ಆ ಮೊದಲ ಪ್ರಾಣಿಯಾಗಿದ್ದೇವೆ. ಈ ಭೂಮಿಯನ್ನು ಬಿಟ್ಟು ಚಂದ್ರನಲ್ಲಿ ಕಾಲಿಟ್ಟಿದ್ದೇವೆ ಮತ್ತು ಈ ಪರಿವರ್ತನೆ ಕೋಟ್ಯಾಂತರ ವರ್ಷಗಳ ಸಂಘರ್ಷವಾಗಿದೆ. ಸ್ನೇಹಿತರೆ, ಈ ಪರಿವರ್ತನೆಯನ್ನು ನಾನು ಚಿಕ್ಕದಾಗಿ ಒಂದು ವಿಡಿಯೋದಲ್ಲಿ ಮಾಡುತ್ತಿದ್ದೇನೆ, ಆದರೆ ಈ ವಿಡಿಯೋದಲ್ಲಿ ಇರುವ ರೀತಿ ಇಷ್ಟು ಈಸಿಯಾಗಿ ಅಂತೂ ಪರಿವರ್ತನೆ ಆಗಿರಲಿಲ್ಲ. ಸ್ನೇಹಿತರೆ, ಇದಾಗಿತ್ತು ಈ ಭೂಮಿಯಲ್ಲಿ ಪ್ರಾಣಿಗಳ ಜನನ ಮತ್ತು ಮನುಷ್ಯರ ಪ್ರಯಾಣ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ವಿಡಿಯೋಗಳು ಬೇಕು ಅಂದ್ರೆ ದಯವಿಟ್ಟು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮತ್ತಷ್ಟು ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.